ಯಾರು ಈ ಪ್ರಹ್ಲಾದ್ ಜೋಶಿ? ಬಿಲ್ಕಿಸ್ ಬಾನೋದಿಂದ ನೀಟ್ ವಿವಾದದವರೆಗೆ ಜೋಶಿಯ ಹಳೆಯ ಟ್ರ್ಯಾಕ್ ರೆಕಾರ್ಡ್, ಕರೆಂಟ್ ಇಲ್ಲದಕ್ಕೆ ಜನಸಂಖ್ಯೆ ಹೆಚ್ಚಾಯಿತು ಅಂತ ಹೇಳಿದವರಿಗೆ ದೇಶದ ಶಿಕ್ಷಣ ವ್ಯವಸ್ಥೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಜುಲೈ 25, 2026 ದಿನವನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾಗಿದೆ. ಇದನ್ನು ದೇಶದಾದ್ಯಂತ ಅಹಂಕಾರ ತೊರೆಯೋ ದಿನ ಅಂತಾನೆ ಆಚರಿಸಬೇಕು. ಕಳೆದ 12 ವರ್ಷಗಳಿಂದ ಸಾರ್ವಜನಿಕರ, ರೈತರ ಅಥವಾ ವಿದ್ಯಾರ್ಥಿಗಳ ಎಷ್ಟೇ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದರೂ ಯಾರ ಮಾತಿಗೂ ಬಗ್ಗೋದಿಲ್ಲ, ರಾಜೀನಾಮೆ ಪಡೆಯೋ ಪ್ರಶ್ನೆನೇ ಇಲ್ಲ ಅನ್ನುವಂಥ ಅಹಂಕಾರದ ಅಲೆಯಲ್ಲಿ ತೇಲ್ತಾ ಇದ್ದಂಥ ಕೇಂದ್ರ ಸರ್ಕಾರಕ್ಕೆ ದೇಶದ ಯುವಶಕ್ತಿ ಮತ್ತು ರೈತರ ಒಗ್ಗಟ್ಟು ಮಂಡಿಯೂರುವಂತೆ ಮಾಡಿದೆ. ನೀಟ್, UG ಪರೀಕ್ಷಾ ಅಕ್ರಮ ಮತ್ತು ಸತತ ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ವಿರುದ್ಧ ಜಂತರ್ ಮಂತರ್ನಲ್ಲಿ 37 ದಿನಗಳ ಕಾಲ ನಡೆದಂಥ ಸುದೀರ್ಘ ಐತಿಹಾಸಿಕ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದ್ದು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಕುರ್ಚಿಯನ್ನು ತ್ಯಜಿಸಿ ರಾಜೀನಾಮೆ ನೀಡಬೇಕಾಯಿತು. ಈ ಪ್ರತಿಭಟನೆಯ ಹಾದಿ ಸುಲಭವಾಗಿರಲಿಲ್ಲ. ನೀಟ್ ಪರೀಕ್ಷೆಯಲ್ಲಿ ಕೋಟಿಗಟ್ಟಲೆ ರೂಪಾಯಿ ಅಕ್ರಮ ನಡೆದು 23 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾದಾಗ ಯುವಜನತೆ ರಸ್ತೆಗಿಳಿತಾರೆ. ಅವರಿಗೆ ಬೆಂಬಲವಾಗಿ ಸೋನಂ ವಾಂಗ್ಚುಕ್ ಅವರು ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕಿಳಿತಾರೆ. ಆರಂಭದಲ್ಲಿ ಈ ಹೋರಾಟವನ್ನು ಹತ್ತಿಕ್ಕೋಕೆ ಮತ್ತು ಹಗುರವಾಗಿ ಕಾಣೋಕೆ ಸರ್ಕಾರ ಹಲವು ಕುತಂತ್ರಗಳನ್ನು ಬಳಸಿತ್ತು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದ್ರೂ ಸರ್ಕಾರ ಯಾವುದೇ ಮಾತಿಗೂ ಮುಂದಾಗದೇನೆ ಕಣ್ಣು ಕಿವಿ ಮುಚ್ಚಿ ಕುಳಿತುಕೊಂಡಿತ್ತು. ಪ್ರತಿಭಟನೆಯ ಹಿಂದೆ ಜಾರ್ಜ್ ಸೊರೋಸ್, ಅಮೆರಿಕದ CIA, ಚೀನಾ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಹಣಕಾಸಿನ ನೆರವಿದೆ ಅಂತ ಮಾಧ್ಯಮಗಳ ಮೂಲಕ ಬಿಂಬಿಸೋಕೆ ಯತ್ನಿಸಲಾಯಿತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಸಕ್ರಿಯವಾಗಿದ್ದಂಥ ಜೆನ್ಜಿ ಯುವಕರು ಈ ಒಂದು ಅಪಪ್ರಚಾರಗಳನ್ನು ಸಾಕ್ಷಿ ಸಮೇತ ಧೂಳಿಪಟ ಮಾಡಿದ್ರು. ಈ ಹೋರಾಟಕ್ಕೆ ಅತಿ ದೊಡ್ಡ ತಿರುವು ಕೊಟ್ಟಿದ್ದು ದೇಶದ ನ್ಯಾಯಾಂಗ ವ್ಯವಸ್ಥೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ನೀಡಿದ ಕಾಕ್ರೋಚ್ ಹೇಳಿಕೆ ಮತ್ತು ಪೊಲೀಸ್ ದೌರ್ಜನ್ಯದ ವಿಡಿಯೋಗಳನ್ನು ನೋಡೋಕೆ ಸಮಯ ಇಲ್ಲ ಅಂತ ಹೇಳಿದ್ದು ಯುವಜನರಲ್ಲಿ ತೀವ್ರ ಆಕ್ರೋಶವನ್ನ ಮೂಡಿಸುತ್ತೆ. ನ್ಯಾಯಾಲಯಗಳಿಂದ ನ್ಯಾಯ ಸಿಗೋದಿಲ್ಲ ಅಂತ ಅರಿತ ಯುವಕರು ಅದೇ ಕಾಕ್ರೋಚ್ ಪದವನ್ನೇ ತಮ್ಮ ಅಸ್ತ್ರವಾಗಿಸಿಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಸಂಘಟನೆಯನ್ನ ಕಟ್ಟಿ ಹೋರಾಟವನ್ನ ರಾಷ್ಟ್ರೀಯ ಆಂದೋಲನವನ್ನಾಗಿ ಮಾಡಿದ್ರು. ಜುಲೈ 18ರಂದು ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಸ್ಥಳದಿಂದ ತೆರವುಗೊಳಿಸಿದಾಗ ಪ್ರತಿಭಟನೆ ತಾನಾಗಿಯೇ ಮುಗಿಯತ್ತೆ ಅಂತ ಸರ್ಕಾರ ಭಾವಿಸಿತ್ತು. ಆದರೆ ಮರುದಿನವೇ 16,000 ಹೊಸ ಯುವಕರು ಜಂತರ್ ಮಂತರ್ಗೆ ಧಾವಿಸಿದ್ರು. ಇದರಿಂದ ಗಾಬರಿಗೊಂಡ ಸರ್ಕಾರ ಜುಲೈ 20ರಂದು ದೆಹಲಿಯ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವನ್ನು ಸೃಷ್ಟಿಸಿತ್ತು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ನಿರ್ದಯವಾಗಿ ಭೀಕರ ಲಾಠಿ ಪ್ರಹಾರ ನಡೆಸಲಾಯಿತು. ಅಶ್ರುವಾಯು ಪ್ರಯೋಗಿಸಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ಬಂದ್ ಮಾಡಲಾಯಿತು. ದೆಹಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ವಂತ ದೇಶದ ವಿದ್ಯಾರ್ಥಿಗಳ ಮೇಲೆ ಪ್ಯಾಲೆಟ್ ಗನ್ಗಳನ್ನು ಬಳಸಿ ಗುಂಡು ಹಾರಿಸಲಾಯಿತು. ಇದರಿಂದಾಗಿ ಒಬ್ಬ ವಿದ್ಯಾರ್ಥಿ ತನ್ನ ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡ್ರೆ ನೂರಾರು ಯುವಕರು ತೀವ್ರ ಗಾಯಗೊಳ್ತಾರೆ. ಸರ್ಕಾರ ಇಷ್ಟಕ್ಕೆ ನಿಲ್ಲಲಿಲ್ಲ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದ್ದಂಥ ಆಹಾರವನ್ನು ಪೊಲೀಸರು ಕಸಿದುಕೊಂಡ್ರು. ದೆಹಲಿಯ ರೆಸ್ಟೋರೆಂಟ್ಗಳಿಗೆ ದಾಳಿ ಮಾಡಿ ಯಾರು ಪ್ರತಿಭಟನಾಕಾರರಿಗೆ ಆಹಾರವನ್ನು ಆರ್ಡರ್ ಮಾಡ್ತಿದ್ದಾರೆ ಅಂತ ತನಿಖೆ ಮಾಡಿಸುವಷ್ಟು ಕ್ರೂರವಾಗಿ ವರ್ತಿಸಿದ್ರು. ಆದರೆ ಈ ದೌರ್ಜನ್ಯವೇ ಸರ್ಕಾರದ ಪತನಕ್ಕೆ ಮುನ್ನುಡಿಯಾಯಿತು. ಸರ್ಕಾರ ಮತ್ತೊಂದು ಕಡೆ ತಾನು ವಿದ್ಯಾರ್ಥಿಗಳ ಪರವಾಗಿದ್ದೇನೆ ಅಂತ ತೋರಿಸ್ಕೊಳ್ಳೋಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ 47 ಅಧಿಕಾರಿಗಳನ್ನು ವಜಾಗೊಳಿಸಿದ್ದೇವೆ ಅಂತ ಮಾಧ್ಯಮಗಳಲ್ಲಿ ಅಬ್ಬರದ ಪ್ರಚಾರವನ್ನು ಗಿಟ್ಟಿಸಿಕೊಂಡ್ರು. ಆದರೆ RTI ಕಾರ್ಯಕರ್ತೆ ಅಂಜಲಿ ಭಾರದ್ವಾಜ್ ಅವರು NTA ಖಾಯಂ ಆಗಿ ಇರೋದೇ 24 ನೌಕರರು, ಹೀಗಿರುವಾಗ 47 ಜನರನ್ನ ವಜಾ ಮಾಡಿದ ಹೇಗೆ ಅಂತ ಪ್ರಶ್ನಿಸಿ ಮತ್ತೊಮ್ಮೆ ಮೋದಿ ಜುಮ್ಲಾವನ್ನ ಬಯಲಿಗೆಳೆದ್ರು. ಕಳೆದ 12 ವರ್ಷಗಳಲ್ಲಿ MJ ಅಕ್ಬರ್ ಅವರನ್ನು ಹೊರತುಪಡಿಸಿ ಯಾವುದೇ ಹಿರಿಯ ಕೇಂದ್ರ ಸಚಿವರ ರಾಜೀನಾಮೆ ಪಡೆಯದಿದ್ದ ಮೋದಿ ಸರ್ಕಾರ ಕೊನೆಗೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೆಳಗಿಳಿಸೋಕೆ ಪ್ರಮುಖ ಕಾರಣಗಳು ಇದೆ. ಭಾರತೀಯ ಕಿಸಾನ್ ಯೂನಿಯನ್ ಹಾಗೂ ಮಾಜಿ ಯೋಧರ ಒಕ್ಕೂಟ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತು ದೆಹಲಿಗೆ ಮುತ್ತಿಗೆ ಹಾಕೋದಾಗಿ ಘೋಷಿಸಿದಾಗ ಸರ್ಕಾರಕ್ಕೆ ನಡುಕ ಉಂಟಾಯಿತು. ಈ ಹಿಂದೆ ಕೃಷಿ ಕಾಯ್ದೆಗಳ ವಿರುದ್ಧ ನಡೆದಂಥ ಬೃಹತ್ ಪ್ರತಿಭಟನೆಯ ನೆನಪು ಸರ್ಕಾರಕ್ಕಿತ್ತು. ಯುವಕರು ಮತ್ತು ರೈತರು ಒಂದಾದರೆ ಅಧಿಕಾರ ಉಳಿಯೋದಿಲ್ಲ ಅನ್ನೋ ಸತ್ಯ ಪ್ರಧಾನಿ ಮೋದಿ ಅವರಿಗೆ ಸ್ಪಷ್ಟವಾಯಿತು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಪ್ರಬಲ ಧ್ವನಿಯನ್ನ ಎತ್ತುತ್ತಾ ಇದ್ವು. ರಾಹುಲ್ ಗಾಂಧಿ ಪ್ರಧಾನಿ ನಿವಾಸದ ಹೊರಗೆ ಧರಣಿ ಕುಳಿತಾಗ ವಿಪಕ್ಷಗಳ ಒಗ್ಗಟ್ಟು ಮತ್ತಷ್ಟು ಗಟ್ಟಿಯಾಯಿತು. ಭಾರತದ ರಾಜಧಾನಿಯಲ್ಲೇ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ ಮತ್ತು ಲಾಠಿ ಚಾರ್ಜ್ ಬಳಸಿದ್ದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಮುಖ ಸುದ್ದಿಯಾಗಿ ದೇಶದ ಮಾನ ಹರಾಜಾಯಿತು. ಮುಖ್ಯವಾಹಿನಿಯ ಮಾಧ್ಯಮಗಳು ಎಷ್ಟೇ ಹಿಂದೂ, ಮುಸ್ಲಿಂ ಅಥವಾ ಚೀನಾ, ಪಾಕಿಸ್ತಾನನ ಮಧ್ಯ ತರೋಕೆ ಪ್ರಯತ್ನಿಸಿದ್ರೂ ಸಹ ದೇಶದ ಜೆನ್ಜಿ ಯುವಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯವನ್ನ ಬಯಲು ಮಾಡಿ ಸರ್ಕಾರದ ಸುಳ್ಳುಗಳನ್ನು
ತಡೆದು ನಿಲ್ಲಿಸಿದ್ರು. ಸೊ ತಮ್ಮ 4-5 ವರ್ಷಗಳ ಸೇವೆಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ನಶಿಸುವಂತೆ ಮಾಡಿದ ಧರ್ಮೇಂದ್ರ ಪ್ರಧಾನ್ ತಮ್ಮ ರಾಜೀನಾಮೆ ಪತ್ರದಲ್ಲೂ ನೈತಿಕ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಲಿಲ್ಲ. ಬದಲಿಗೆ ರಾಷ್ಟ್ರ ವಿರೋಧಿ ಶಕ್ತಿಗಳು ಈ ಪರಿಸ್ಥಿತಿಯ ಲಾಭ ಪಡಿಬಾರದು ಅನ್ನೋ ನೆಪವೊಡ್ಡಿ ತಾವು ಮಹಾನ್ ತ್ಯಾಗ ಮಾಡ್ತಾ ಇರೋದಾಗಿ ಬರೆದುಕೊಂಡ್ರು. ಕಳೆದ 7 ವರ್ಷಗಳಲ್ಲಿ 70ಕ್ಕೂ ಹೆಚ್ಚು ಹಾಗೂ ದಶಕದಲ್ಲಿ 150ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ರು. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ನಡೆದಿದ್ರೂ ರಾಜೀನಾಮೆ ಪತ್ರದಲ್ಲಿ ಒಂದು ಸಾಲು ವಿಷಾದನೂ ಇರಲಿಲ್ಲ. ಸೊ ಧರ್ಮೇಂದ್ರ ಪ್ರಧಾನ್ ತಮ್ಮ ತಪ್ಪನ್ನು ಒಪ್ಕೊಳ್ದೇನೆ ತಮ್ಮ ರಾಜೀನಾಮೆಯನ್ನು ಒಂದು ತ್ಯಾಗ ಅಂತ ಬಿಂಬಿಸೋಕೆ ಯತ್ನಿಸಿದ್ದು ಅವರ ಅಹಂಕಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ತಕ್ಷಣವೇ ಪ್ರಧಾನಿ ಮೋದಿ ಅವರ ನಿರ್ದೇಶನದಂತೆ ರಾಷ್ಟ್ರಪತಿ ಭವನ ಪ್ರಕಟಣೆಯನ್ನು ಹೊರಡಿಸಿ ಕರ್ನಾಟಕದ ಹಿರಿಯ ನಾಯಕ 63 ವರ್ಷದ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಹೊಣೆಗಾರಿಕೆಯನ್ನು ನೀಡಿದೆ. ಸೊ ಬಿಜಾಪುರದಲ್ಲಿ ಹುಟ್ಟಿ ಹುಬ್ಬಳ್ಳಿಯ KS ಆರ್ಟ್ಸ್ ಕಾಲೇಜಲ್ಲಿ ಪದವಿ ಮುಗಿಸಿದ ಜೋಶಿ 1990ರ ದಶಕದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಚಳುವಳಿ ಮೂಲಕ ರಾಜಕೀಯ ಮುಂಚೂಣಿಗೆ ಬಂದವರು. ಧಾರವಾಡ ಕ್ಷೇತ್ರದಿಂದ 2014ರಿಂದ ಸತತವಾಗಿ 6 ಬಾರಿ ಗೆಲ್ತಾ ಬಂದಿರುವಂತಹ ಜೋಶಿ ಪ್ರಧಾನಿ ಮೋದಿ ಅವರ ಅತ್ಯಂತ ಆಪ್ತ ಹಾಗೂ ಭರವಸೆಯ ಸಚಿವರಲ್ಲಿ ಒಬ್ಬರು. ಮೋದಿ 3.0 ಸರ್ಕಾರದಲ್ಲಿ ಈಗಾಗಲೇ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನವೀಕರಿಸಬಹುದಾದಂಥ ಇಂಧನದ ಸಚಿವರಾಗಿದ್ದಾರೆ. ಸೊ ಧಾರವಾಡದಲ್ಲಿದ್ದಂಥ ಜೋಶಿ ಅವರಿಗೆ ಸರ್ಕಾರ ಸೂಚನೆ ನೀಡಿದ ತಕ್ಷಣವೇ ಅವರು ರಾತ್ರಿ 7ವರೆಗೆ ವಿಮಾನದಲ್ಲಿ ದೆಹಲಿಗೆ ಆಗಮಿಸಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇನ್ನು ದೇಶದ ಶಿಕ್ಷಣ ವ್ಯವಸ್ಥೆಯ ಉಸ್ತುವಾರಿ ನೋಡ್ಕೊಳ್ಳೋಕೆ ಮತ್ತು ಭಾರತದ ಹೊಸ ಶಿಕ್ಷಣ ಸಚಿವರಾಗಿರುವಂತಹ ಜೋಶಿ ಚಿಕ್ಕ ವಯಸ್ಸಿಂದಾನೇ RSS ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದವರು. ಜೋಶಿ ಅವರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿರೋದು ಸರ್ಕಾರದ ಒಂದು ನಿಯಮ ಅಷ್ಟೇ. ಯಾಕಂತಂದ್ರೆ ದೇಶದ ಶಿಕ್ಷಣ ನೀತಿಗಳು ಎಲ್ಲಿ ತಯಾರಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಇನ್ನು ನಮ್ಮ ನೂತನ ಶಿಕ್ಷಣ ಸಚಿವರ ಹಳೆಯ ಸಾಧನೆ, ಹೇಳಿಕೆ ಮತ್ತು ಸಾರ್ವಜನಿಕ ಇತಿಹಾಸವನ್ನ ಅದರ ಮೇಲೊಂದು ಕಣ್ಣಾಯಿಸೋಣ. ಮೊದಲನೇದಾಗಿ 2002ರ ಗೋಧ್ರಾ ಗಲಭೆಯ ಸಂದರ್ಭದಲ್ಲಿ ನಡೆದಂಥ ಕ್ರೂರ ಘಟನೆ ಬಿಲ್ಕಿಸ್ ಬಾನು ಅವರ ಮೇಲಿನ ಅತ್ಯಾಚಾರ ಪ್ರಕರಣದ 11 ಮಂದಿ ಅಪರಾಧಿಗಳನ್ನ ಮುಂಚಿತವಾಗಿಯೇ ಜೈಲಿಂದ ಬಿಡುಗಡೆಗೊಳಿಸಿದಾಗ ಸರ್ಕಾರದ ಆ ನಿರ್ಧಾರದ ಪರವಾಗಿ ಪ್ರಹ್ಲಾದ್ ಜೋಶಿ ಅವರು ನಿಂತು ಸಮರ್ಥಿಸಿಕೊಂಡಿದ್ರು. ಇನ್ನು ಯುಕ್ರೇನ್ ರಷ್ಯಾ ಯುದ್ಧದ ವೇಳೆಯಲ್ಲಿ ಸಾವಿರಾರು ಭಾರತೀಯ ವೈದ್ಯಕೀಯ ವಿದ್ಯಾರ್ಥಿಗಳು ಅಲ್ಲಿ ಸಿಲುಕಿಕೊಂಡಾಗ ಅವರ ನೆರವಿಗೆ ಧಾವಿಸುವ ಬದಲು ಜೋಶಿ ಅವರು ನೀಡಿದ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ವಿದೇಶಕ್ಕೆ ವೈದ್ಯಕೀಯ ಶಿಕ್ಷಣಕ್ಕಾಗಿ ಹೋಗುವಂತ 90% ವಿದ್ಯಾರ್ಥಿಗಳು ಭಾರತದಲ್ಲಿ ನಡೆಯೋ ನೀಟ್ ಪರೀಕ್ಷೆಯಲ್ಲೇ ಫೇಲ್ ಆಗುವವರು ಅಂತ ವಿದೇಶದಲ್ಲಿ ಓದ್ತಾ ಇದ್ದಂಥ ಭಾರತೀಯ ವಿದ್ಯಾರ್ಥಿಗಳ ದಕ್ಷತೆಯನ್ನೇ ಪ್ರಶ್ನಿಸಿದ್ರು. ಆದರೆ ಅದೇ ನೀಟ್ ಪರೀಕ್ಷೆಯಲ್ಲಿ ವ್ಯಾಪಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳು ನಡೆದಾಗ ಇವರ ಸರ್ಕಾರದ ಆಡಳಿತ ವೈಫಲ್ಯವೇ ಕಾರಣ ಅನ್ನೋದು ಬಯಲಾಯಿತು. ಇನ್ನು ಪ್ರಹ್ಲಾದ್ ಜೋಶಿ ಅವರು ತಮ್ಮ ವಿಚಿತ್ರ ಲಾಜಿಕ್ಗಳಿಗೂ ಹೆಸರುವಾಸಿ. ಒಮ್ಮೆ ಅವರು ಕಾಂಗ್ರೆಸ್ ಆಡಳಿತದ ಬಗ್ಗೆ ಮಾತಾಡ್ತಾ ಟೀಕೆ ಮಾಡುವಾಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವಿದ್ಯುತ್ ಸರಬರಾಜು ಸರಿಯಾಗಿ ನೀಡ್ತಾ ಇರಲಿಲ್ಲ, ಹೀಗೆ ಕರೆಂಟ್ ಸರಿಯಾಗಿ ನೀಡದೇ ಇದ್ದಿದ್ರಿಂದಾನೇ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಯಿತು ಅಂತ ಹೇಳಿಕೆಯನ್ನು ಕೊಟ್ಟು ನಗೆಪಾಟಲಿಗೆ ಈಡಾಗಿದ್ರು. ಒಟ್ಟಲ್ಲಿ ಬಿಜೆಪಿಯ ಶಿಕ್ಷಣ ಸಚಿವರಿಂದ ನೀವು ಯಾವುದೇ ರೀತಿ ಲಾಜಿಕ್ಕೋ ಅಥವಾ ವೈಜ್ಞಾನಿಕ ಮನೋಭಾವವನ್ನು ನಿರೀಕ್ಷಿಸೋಕೆ ಸಾಧ್ಯ ಇಲ್ಲ ಅನ್ನೋದಂತೂ ಸತ್ಯ. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ತಕ್ಷಣ ಕೇಂದ್ರ ಸರ್ಕಾರ ಸಂಧಾನ ಸಭೆಗಳಲ್ಲಿ ಮುಖ್ಯ ಬೇಡಿಕೆಗಳನ್ನು ಈಡೇರಿಸಿದ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ತನ್ನ 37 ದಿನಗಳ ಪ್ರತಿಭಟನೆಯನ್ನು ಹಿಂಪಡಿತು. ಆದರೆ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ಪ್ರತಿಭಟನಾಕಾರ ನಾಯಕ ಅಭಿಜಿತ್ ದೀಪ್ಗೆ ಹೇಳುವಂತೆ ನನ್ನನ್ನು ಅಥವಾ ಸೋನಂ ವಾಂಗ್ಚುಕ್ ಅವರನ್ನ ಹೀರೋಗಳನ್ನಾಗಿ ಮಾಡಬೇಡಿ, ದೇಶ ಹಾಳಾಗಿದ್ದೇ ವ್ಯಕ್ತಿ ಪೂಜೆಯಿಂದ ಅನ್ನೋ ಮಾತುಗಳು ಅತ್ಯಂತ ಮಾರ್ಮಿಕವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿರಬಹುದು, ಆದರೆ ದೌರ್ಜನ್ಯಕ್ಕೊಳಗಾದಂಥ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಸಿಗಬೇಕು. ಪ್ರತಿಭಟನಾಕಾರರ ಮೇಲಿನ 15ಕ್ಕೂ ಹೆಚ್ಚು ಸುಳ್ಳು FIRಗಳನ್ನು ವಾಪಸ್ ಪಡಿಬೇಕು. ಪೆಲೆಟ್ ಗನ್ ಪ್ರಯೋಗಕ್ಕೆ ಆದೇಶಿಸಿದ ಅಧಿಕಾರಿಗಳು ಹಾಗೂ ಪೊಲೀಸ್ ದೌರ್ಜನ್ಯ ಎಸಗಿದವರ ಮೇಲೆ ಕ್ರಮ ಜರುಗಿಸಬೇಕು. ಈ ಬೃಹತ್ ಆಂದೋಲನ ದೇಶಕ್ಕೆ ನೀಡಿದ ಅತಿದೊಡ್ಡ ಸಂದೇಶ ಅಂತಂದ್ರೆ ಜಗತ್ತು ಬಗ್ಗತ್ತೆ, ಅದನ್ನ ಬಗ್ಸೋಕೆ ಯುವ ಶಕ್ತಿ ಬೇಕಷ್ಟೆ. ಸೊ ವರ್ಷಗಳಿಂದ ಧರ್ಮ, ಜಾತಿ, ಕೋಮು ಗಲಭೆಗಳ ಹೆಸರಲ್ಲಿ ಯುವ ಜನರನ್ನು ವಿಭಜಿಸಿ ದೇಶದ ಮೂಲಭೂತ ಸಮಸ್ಯೆಗಳಾದ ಶಿಕ್ಷಣ, ಉದ್ಯೋಗ ಮತ್ತು ಆಡಳಿತ ವೈಫಲ್ಯಗಳನ್ನು ಮುಚ್ಚಿಡ್ತಾ ಇದ್ದಂಥ ರಾಜಕಾರಣಿಗಳಿಗೆ ಮತ್ತು ಮಾರಾಟವಾದ ಮಾಧ್ಯಮಗಳಿಗೆ ಈ ಜೆನ್ಜಿ ಯುವ ಜನತೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಶಾಶ್ವತ ಅಲ್ಲ. ಸರ್ಕಾರದ ಅಹಂಕಾರಕ್ಕಿಂತ ಜನಶಕ್ತಿಯೇ ದೊಡ್ಡದು ಅನ್ನೋದನ್ನ ಭಾರತದ ಯುವ ಜನತೆ ಜುಲೈ 25ರಂದು ಇಡೀ ಜಗತ್ತಿಗೆ ಸಾಬೀತುಪಡಿಸಿದ್ದಾರೆ. ಸೊ ಈ ಒಂದು ಹೋರಾಟಕ್ಕೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ದೇಶದ ಭವಿಷ್ಯದ ಬಗ್ಗೆ ಯೋಚಿಸಿದ ಪ್ರತಿಯೊಬ್ಬ ದೇಶಪ್ರೇಮಿಗೂ ಹ್ಯಾಟ್ಸ್ ಆಫ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.